ಸರ್ ಸ್ಕೇಲರ್ಸ್ ಎಲ್ಲ ಬರ್ತಾರೆ. ಇದನ್ನ ಒಂದು ವಿಚಾರ ಮಾತಾಡೋಣ. ಒಂದು 10 ವರ್ಡ್ ಕೊಡ್ತೀನಿ ಮಗ, ನೀವು ಒಂದು 10-15 ವರ್ಡ್ಸ್ ಕೊಡ್ಲಾ, ನೆನ್ಪಿಟ್ಕೊಳ್ರ. ಇವತ್ತು ನಾನು ಮೆಮರಿ ಎಕ್ಸ್ಪರ್ಟ್. ಎಲ್ಲಿವರೆಗೂ ಅಂದ್ರೆ ನಾನು ಪೀರಿಯಾಡಿಕ್ ಟೇಬಲ್ ನ ಆಲ್ ದ 118 ಎಲಿಮೆಂಟ್ಸ್ ವಿತ್ ಅಟಾಮಿಕ್ ಮಾಸ್ ನೆನ್ಪಿಟ್ಕೊಂಡಿದ್ದೀನಿ. 227.83 ಹಿಂಗೆ ನೆನ್ಪಿಟ್ಕೊಂಡಿದ್ದೀನಿ. ರೈಟ್? ನಿಮ್ಗೆ ಮೆಮರಿ ಟೆಕ್ನಿಕ್ಸ್ ಅನ್ನ ನಮ್ಗೊಂದು ಯಾವ್ದೋ ಪುಸ್ತಕ ಕೊಟ್ಬಿಟ್ರೆ ಟೆಕ್ಸ್ಟ್ ಬುಕ್ಕಿಗೆ ಕೊಟ್ಟು 2 ತಾಸು ನಂದೆಲ್ಲರೂ ಕೂರಿಸ್ಬಿಟ್ರೆ ನಾನು ಆಮೇಲೆ ನೀವು ಕರೆದ್ರೆ 56 ಪೇಜ್ ಅಲ್ಲಿ ಏನಿದೆ ಸರ್ ಅಂತ ಕೇಳಿದ್ರೆ ಐ ವಿಲ್ ಬಿ ಏಬಲ್ ಟು ಟೆಲ್ ಇಟ್ ಈಸ್ ಅಬೌಟ್ ಇಥೈಲ್ ಕೋಲ್, ಇದನ್ನು C2H5 H2O ಅಂತೆಲ್ಲ ಹೇಳಕ್ ಬರುತ್ತೆ. ಅಲ್ಲಿವರೆಗೂ ನಾನು ನನ್ನ ಮೆಮರಿಯನ್ನ, ನನ್ನ ಬ್ರೈನ್ ಅನ್ನ ಟ್ರೈನ್ ಮಾಡ್ತೀನಿ. ಆಮೇಲೆ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಮೆಮರಿ ಟ್ರೈನರ್. ರೈಟ್? ಇವತ್ತು ನಿಮ್ಮ ಹತ್ರ ಬರೋವರು ದೇವ್ರ ಇಚ್ಛೆ ಇದ್ರೆ ಮತ್ತೆ ಕಂಟಿನ್ಯೂ ಕ್ಲಾಸ್ ಮಾಡ್ತೀವಿ, ನೋಡೋಣ. ರೈಟ್? ಇವಾಗ ಮೆಮರಿ ನಿಮ್ಗೆ ಕಲಿಸ್ಕೊಡ್ತೀನಿ. ನಾನು ಕಲಿಸ್ಕೊಡೋ ಮುಂಚೆ ನಾನು ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಡೈರೆಕ್ಟ್ ಇಂಜೆಕ್ಷನ್ ಮಾಡ್ಬಿಡ್ತಾರೆ. ಏನ್ ಹೆಸರು ಬರಬೇಕು, ಕ್ಲಿಯರ್ ಹನುಮಂತ. ರೈಟ್? ರೈಟ್. ಡಾಕ್ಟರ್ ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಬಿಡ್ತಾರ? ಕೊಡಲ್ಲ. ಏನ್ ಮಾಡ್ತಾರೆ? ಫಸ್ಟ್ ಟೆಸ್ಟ್ ಮಾಡ್ತಾರೆ. ಈಗ ನಾನು ಮೆಮರಿ ಕಲ್ಸಕ್ ಕೊಟ್ಟಿದ್ದೀನಿ ಅಂದ್ರೆ ನಾನು ನಿಮ್ಮ ಮೆಮರಿ ಕೂಡ ಚೆಕ್ ಮಾಡ್ತೀನಿ. ನಾನು ನಿಮ್ಮ ಮೆಮರಿ ಚೆಕ್ ಮಾಡ್ತೀನಿ. ಮಾಡ್ಲಾ ಚೆಕ್ ಖಂಡಿತ ಒಂದು ಟೆಸ್ಟ್ ಮಾಡ್ತೀನಿ. ಯು ನೀಡ್ ಟು ಅಂಡರ್ಗೋ ಒಂದು ಟೆಸ್ಟ್. ಯಾವುದು ಟೆಸ್ಟ್ ಹೇಳಿ? ಅಷ್ಟು ವರ್ಡ್ಸ್ ಹೇಳ್ತೀನಿ, ಯು ಟ್ರೈ ಟು ರಿಮೆಂಬರ್. ಪೇಪರ್, ಚೇರ್, ಬರೀ ಅವಶ್ಯಕತೆ ಇಲ್ಲ, ಹಾಗೆ ಜ್ಞಾಪಕ ಇಟ್ಕೊಳ್ಳುತ್ತೆ. ಇನ್ನೊಂದು dog, sweets, fruits, a river, tortoise, dance, blood, spikes, spikes ಗೆ ಟಿ ಅನ್ನಬಾರದು, ಸ್ಪೆಕ್ಸ್ ಅಂದ್ರೆ ಕನ್ನಡ ಸ್ಪೆಕ್ಸ್. ಸೋಲಾರ್ ಸಿಸ್ಟಮ್, ಮ್ಯಾಜಿಕ್ ಲ್ಯಾಂಡ್, ಮುಂಬೈ, ಲಾರ್ಡ್ ಶಿವ, ಪ್ಯಾರಟ್, ಕಾಲೇಜ್, ಜೀಬ್ರಾ. ರೈಟ್? ಎಷ್ಟು ವರ್ಷ ಹೇಳ್ತೀರಾ ನೋಡೋಣ. ಇಲ್ಲಾಂದ್ರೆ ನಾನು ಕಲಿಸ್ತೀನಿ. ಹಂಗೆ ಹೇಳ್ತು ಟೀಚರು ಮತ್ತೆ ಹೇಳ್ಬೋದು. ಯಾರು ಟ್ರೈ ಮಾಡಿ ಹೇಳೋದು. ಏಕೆನೋ ಏಕೆ ಗುಡ್. ವಾಟ್ಸ್ ಯುವರ್ ನೇಮ್ ಹಿಯರ್? ಉನ್ನತಿಗಳು ಚಪ್ಪಾಳೆ ಹಾಕೋದ? ವೆರಿ ಗುಡ್. ಎಸ್ ಎಸ್ ಎಸ್. 4 ವರ್ಡ್ ಹೇಳಿದ್ರು ಉನ್ನತಿ. ಎಷ್ಟು ಹೇಳಿದ್ರು? 4 ವರ್ಡ್ ಹೇಳಿದ್ರು. ರೈಟ್? ಇಸ್ ಗುಡ್ ಅಮ್ಮ, ಇಸ್ ಗುಡ್. ರೈಟ್? ನೀನು ಮ್ಯಾಜಿಕ್ ಲ್ಯಾಂಪ್ ಮತ್ತೆ ಯಾರೋ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀವಿ. ಪೇಪರ್, ಚೇರ್, ಟೇಬಲ್. ಪೇಪರ್, ಚೇರ್, ಟಾರ್ಟೈಸ್, ಹ್ಯಾಂಡ್ಸ್, ಡಾಗ್. ಪೇಪರ್, ಚೇರ್ ಆದ್ಮೇಲೆ ಟಾರ್ಟೈಸ್ ಹೋಗ್ಬಿಟ್ಟೆ. ಏನ್ ನಿನ್ನ ಹೆಸರು? ವಿದ್ವತ್. ಇವಾಗ 2ನೇ ಕ್ವಶನ್ಗೆ 8ನೇ ಆನ್ಸರ್ ಬರುತ್ತೆ, 8ನೇ ಕ್ವಶನ್ಗೆ 2ನೇ ಆನ್ಸರ್ ಬರುತ್ತೆ. ಟೀಚರ್ ಮಾರ್ಕ್ಸ್ ಕೊಡ್ತಾರಪ್ಪ ಸ್ಕೂಲಲ್ಲಿ? ಕೊಡಲ್ಲ. ಸೀಕ್ವೆನ್ಸ್ ಅಲ್ಲಿ ಬರ್ಬೇಕು, ಸೀಕ್ವೆನ್ಸ್ ಅಲ್ಲಿ ಬರ್ಬೇಕು. ರೈಟ್? ನೀನೊಂದು ಹೇಳ್ತೀಯ? ಹೇಳ್ಬೋದು. ಓಕೆ. ವಾಟ್ಸ್ ಯುವರ್ ನೇಮ್? ಸರ್ ಹಿಂಗ್ ಕೊಡ್ಬೇಕು. ಹೈ ಫೈ ಅಂದ್ರೆ ಹಿಂಗಿ. ಗುಡ್ ಸರ್. ರೈಟ್? 5 ವರ್ಡ್ ಹೇಳಿದ್ರು ಸರ್. ರೈಟ್? ಕೂತ್ಕೊಂಡ ಗುಡ್ ಬಿದ್ದು. ಏನ್ ಹೇಳುತ್ತೆ ಮಗ ಸೈನ್ಸ್ ಅಂದ್ರೆ ನಿಮ್ಮ ಮೆಮರಿಯಲ್ಲಿ 2 ತರ ಇರೋದು. ಎಷ್ಟು ತರ ಇರೋದು? 2 ತರ. ಗುಡ್, ಪುವರ್ ಅಂತಲ್ಲ. 2 ಇರೋದು ಏನಂದ್ರೆ ಒಂದು ಟ್ರೇನ್ಡ್ ಮೆಮರಿ, ಇನ್ನೊಂದು ಅನ್ಟ್ರೇನ್ಡ್ ಮೆಮರಿ. ಇವಾಗ ನಿಮ್ ಮೆಮರಿ ಹೆಂಗಿದೆ? ಅನ್ಟ್ರೇನ್ಡ್ ಇದೆ. ನೀವು ಲೆಫ್ಟ್ ಬ್ರೇನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ. ನಾನು ಇವಾಗ ಏನ್ ಮಾಡ್ತೀನಿ? ರೈಟ್ ಬ್ರೇನ್ ಅನ್ನ ಯೂಸ್ ಮಾಡಿಸ್ತೀನಿ. ನಿಮ್ ಕಡೆ ಮಾಡಿ ನಿಮ್ ಮೆಮರಿಗೆ ಟ್ರೈನಿಂಗ್ ಕೊಡ್ತೀನಿ. ನೀವು ಅಷ್ಟು ವರ್ಡ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ತೀನಿ. ರೈಟ್? ಟ್ರೇನ್ಡ್ ಮೆಮರಿಯಿಂದ ಅನ್ಟ್ರೇನ್ಡ್ ಇಂದ ಟ್ರೇನ್ಡ್ ಮೆಮರಿ ಮಾಡ್ಕೊಳ್ಳಿ. ಆಯ್ತಾ? ಲೆಟ್ ಅಸ್ ಸ್ಟಾರ್ಟ್. ಹೇಗೆ ಅಂತಂದ್ರೆ ನಿಮ್ಮ ಒಂದು 2 ನಿಮಿಷ ಏನ್ ಬೇಕು ಅಂದ್ರೆ ಸಹಕಾರ ಹೆಂಗ್ ಬೇಕು ಅಂದ್ರೆ ಪ್ಲೀಸ್ ಕ್ಲೋಸ್ ಯುವರ್ ಐಸ್, ಸಿಟ್ ಸ್ಟ್ರೇಟ್, ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್. ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸ್ಥಿತಿ ಅಂತೀವಿ ಪೊಸಿಷನ್ಗೆ ಬಹಳ ಒಳ್ಳೆ ಪೊಸಿಷನ್ ಫಾರ್ ಲರ್ನಿಂಗ್ ಹಿಯರ್. ರೈಟ್? ಕ್ಲೋಸ್ ಐಸ್, ಆಕ್ಟಿವ್ ಲಿಸ್ನಿಂಗ್ ಇರಬೇಕು. ನನ್ನ ಕೇಳಿಸ್ಕೋಬೇಕು, ನಾ ಹೇಳೋದನ್ನ ವಿಜುವಲೈಸ್ ಮಾಡ್ಕೋಬೇಕು. ಯು ಗೆಟ್ ಆಲ್ ದ ವರ್ಡ್ಸ್ ಆರಾಮ್ ಕಲಿಸ್ಕೊಳ್ಬೇಕು. ಕ್ಲೋಸ್. See the things from your eye and your mind. Right? ನಿಮ್ ಕೈ ಮೇಲೆ ಒಂದು ಪೇಪರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.
ನಿಮ್ಮ ಕೈ ಮೇಲೆ ಒಂದು ಪೇಪರ್ ಇದೆ ಅಂತ ಇಮೇಜಿನ್ ಮಾಡಿ. ಪೇಪರ್ ಮೇಲೆ ಚೇರ್ ಇದೆ. ಚೇರ್ ಮೇಲೆ ಡಾಗ್ ಕುತ್ಕೊಂಡಿದೆ. ಡಾಗ್ ತನ್ನ ಕೈಯಲ್ಲಿ ಏನೋ ಹಿಡ್ಕೊಂಡಿದೆ, ಅದು ಏನು ಅಂತ ನೋಡಕ್ ಹೋಗ್ತೀವ. ಅದು ಸ್ವೀಟ್ಸ್. that sweets are made up of ಫ್ರೂಟ್ಸ್ ಇಂದ ಮಾಡೋದು. ಸ್ವೀಟ್ಸ್ ಫ್ರೂಟ್ಸ್ ಇಂದ ಮಾಡೋದು. ಅದು ತಗೊಳಕ್ ಹೋಗ್ತೀರಾ, ಅದು ಅಲ್ಲಿಂದ ಜಿಗಿದು ಅಲ್ಲಿಂದ ಜಂಪ್ ಮಾಡಿ ಹೋಗಿ ರಿವರ್ ಅಲ್ಲಿ ಬೀಳುತ್ತೆ. ರಿವರ್ ಅಲ್ಲಿ ಬಿದ್ದ ತಕ್ಷಣ ಟಾರ್ಟಾಯಿಸ್ ನೋಡತ್ತೆ. ಅದು ನೋಡಿ ಖುಷಿಯಾಗಿ ಡಾನ್ಸ್ ಮಾಡತ್ತೆ. ಎಷ್ಟು ಡಾನ್ಸ್ ಮಾಡತ್ತೆ ಅಂದ್ರೆ ಅದು ಕಾಲಿಂದ ಬ್ಲಡ್ ಬರೋದು ಶುರು ಹಿಡಿಯುತ್ತೆ. ಬಂದು ಕೊನೆಗೆ ಸ್ಪೆಕ್ಸ್ ಬರುತ್ತೆ, ಚಶ್ಮಾ. ಆ ಸ್ಪೆಕ್ಸ್ ಅನ್ನೋದು ಆಕಾಶ ನೋಡುತ್ತೆ. ಆಕಾಶದಲ್ಲಿ ಅದಕ್ಕೆ ಸೋಲಾರ್ ಸಿಸ್ಟಮ್ ಕಾಣಿಸುತ್ತೆ. ಸೋಲಾರ್ ಸಿಸ್ಟಮ್ ನೋಡ್ತಾ ಇರತ್ತೆ ಮಗ. ಅವಾಗ ಟಕ್ ಅಂತ ಏನೋ ಕೆಳಗೆ ಬಿದ್ದಂಗೆ ಆಗುತ್ತೆ. ಏನು ಅಂತ ನೋಡಿದ್ರೆ ಮ್ಯಾಜಿಕ್ ಲ್ಯಾಂಪ್. ಆ ಮ್ಯಾಜಿಕ್ ಲ್ಯಾಂಪ್ ಟಚ್ ಮಾಡಿದ ತಕ್ಷಣ ಅವ್ರು ಮುಂಬೈಗೆ ಹೋಗ್ಬಿಡ್ತಾರೆ. ಮುಂಬೈಯಲ್ಲಿ ಅವ್ರಿಗೆ ಲಾರ್ಡ್ ಶಿವ ಸಿಗ್ತಾರೆ. ಲಾರ್ಡ್ ಶಿವ ಅಲ್ಲಿ ಓಡಾಡಕ್ಕೆ ಇಟ್ಕೊಂಡ್ರು ಅವ್ರು ಪ್ಯಾರೆಟ್ ಅನ್ನ ನಿನ್ ಕೊಡ್ತಾರೆ. ನೀನ್ ಅದ್ರ ಮೇಲೆ ಹತ್ತು ಕೂತೀಯ. ದಟ್ ಪ್ಯಾರೆಟ್ ಟೇಕ್ ಯು ಟು ಕಾಲೇಜ್. ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇಲ್ಲ, ಬರೀ ಜೀಬ್ರಾಗಳಿದಾವೆ. ಪಟ್ಟಿ ಜೀಬ್ರಾಗಳಿದಾವೆ. ನಾನು ಇನ್ನೊಮ್ಮೆ ಹಾಗೇ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ನಿಮ್ ಕೈ ಮೇಲೆ ಪೇಪರ್ ಇದೆ, ಪೇಪರ್ ಮೇಲೆ ಚೇರ್ ಇದೆ, ಚೇರ್ ಮೇಲೆ ಡಾಗ್ ಕುತ್ಕೊಂಡಿದೆ. ಡಾಗ್ ಇಸ್ ಹೋಲ್ಡಿಂಗ್ ಸಮಥಿಂಗ್. ಅದೇನು ಅಂದ್ರೆ ಸ್ವೀಟ್ಸ್, ಅದು ಫ್ರೂಟ್ಸ್ ಇಂದ ಮಾಡಿರೋದು. ಅದನ್ನ ತಗೊಳಕ್ ಹೋಗ್ತೀರಾ, ಜಿಗಿದು ರಿವರ್ ಅಲ್ಲಿ ಬೀಳುತ್ತೆ. ರಿವರ್ ಅಲ್ಲಿ ಅದನ್ನ ನೋಡಿ ಟಾರ್ಟೈಸ್ ಖುಷಿಯಿಂದ ಟಾರ್ಟೈಸ್ ನೋಡುತ್ತೆ. ಟಾರ್ಟೈಸ್ ನೋಡಿ ಖುಷಿಯಿಂದ ಡಾನ್ಸ್ ಮಾಡುತ್ತೆ. ಮಾಡಿ ಅದ್ರ ಕಾಲಿಂದ ಬ್ಲಡ್ ಬರುತ್ತೆ. ಬಂದು ಕೊನೆಗೆ ಸ್ಪೆಕ್ಸ್ ಬರುತ್ತೆ. ಆ ಸ್ಪೆಕ್ಸ್ ಹಾಕೊಂಡು ಆಕಾಶ ನೋಡುತ್ತೆ. ಅದಕ್ಕೆ ಸೋಲಾರ್ ಸಿಸ್ಟಮ್ ಕಾಣಿಸುತ್ತೆ. ಸೋಲಾರ್ ಸಿಸ್ಟಮ್ ನೋಡ್ತಿರುವಾಗ ಮ್ಯಾಜಿಕ್ ಲ್ಯಾಂಪ್ ಕೇಳಿ ಬರುತ್ತೆ. ಅದನ್ನ ಟಚ್ ಮಾಡಿದ ತಕ್ಷಣ ಮುಂಬೈ ಹೊರಟೋಗ್ಬಿಡುತ್ತೆ. ಮುಂಬೈಲಿ ಅದಕ್ಕೆ ಲಾರ್ಡ್ ಶಿವ ಸಿಗ್ತಾರೆ. ಲಾರ್ಡ್ ಶಿವ ಅವ್ರಿಗೆ ನಿಮ್ಗೆ ಓಡಾಡಕ್ಕೆ ಇಟ್ಕೊಂಡ್ರು ಪ್ಯಾರೆಟ್ ಅನ್ನ ಕೊಡ್ತಾರೆ. ಪ್ಯಾರೆಟ್ ಮೇಲೆ ಕೂತ್ಕೊಂಡ ತಕ್ಷಣ ಅದು ಕಾಲೇಜಿಗೆ ಕರ್ಕೊಂಡು ಹೋಗುತ್ತೆ. ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರೀ ಜೀಬ್ರಾಗಳಿದ್ದಾರೆ. ವರ್ಡ್ಸ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ, ವರ್ಡ್ಸ್ ಅಷ್ಟೇ ಕೇಳಿಸ್ಕೊಂಡು ಹೋಗ್ತೀನಿ. ಪೇಪರ್, ಚೇರ್, ಡಾಗ್, ಸ್ವೀಟ್ಸ್, ಫ್ರೂಟ್ಸ್, ರಿವರ್, ಟಾರ್ಟಾಯ್ಸ್, ಡಾನ್ಸ್, ಬ್ಲಡ್, ಸ್ಪೆಕ್ಸ್, ಸೋಲಾರ್ ಸಿಸ್ಟಮ್, ಮ್ಯಾಜಿಕ್ ಲ್ಯಾಂಡ್, ಮುಂಬೈ, ಲಾರ್ಡ್ ಶಿವ, ಪ್ಯಾರೆಟ್, ಕಾಲೇಜ್, ಜೀಬ್ರಾ. ಈ ಕ್ವಶನ್ ಕೇಳ್ತಿದ್ಯಾ, ಅಷ್ಟು ಆನ್ಸರ್ ಮಾಡಬೇಕು. ಕಣ್ಣು ಮುಚ್ಕೊಂಡೆ ಆನ್ಸರ್ ಮಾಡಬೇಕು. ಕ್ವಶನ್ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡು ಆಮೇಲೆ ಒಮ್ಗೆ ಆನ್ಸರ್ ಮಾಡಬೇಕು. ಮಧ್ಯೆ ಹೇಳ್ಬಾರ್ದು, 10% ಮಾಡಬಾರ್ದು. ರೈಟ್. ನಿಮ್ ಕೈ ಮೇಲೆ ಏನಿದೆ ಮಗ? ಪೇಪರ್ ಮೇಲೆ ಏನಿದೆ? ಚೇರ್ ಮೇಲೆ ಯಾರು ಕೂತ್ಕೊಂಡು? ಡಾಗ್ ಕೈಯಲ್ಲಿ ಏನ್ ಇಟ್ಕೊಂಡಿದೆ? ಆ ಸ್ವೀಟ್ಸ್ ಯಾವ್ದ್ರಿಂದ ಮಾಡಿದ್ರು? ಅದನ್ನ ತಗೊಳಕ್ ಹೋಗ್ತಿರೋದು ರಿವರ್ ಅಲ್ಲಿ. ಅದನ್ನ ಯಾರು ನೋಡ್ತಾರೆ? ನೋಡಿ ಖುಷಿಯಿಂದ ಏನ್ ಮಾಡುತ್ತೆ? ಮಾಡಿ ಅದ್ರ ಕಾಲಿಂದ ಬ್ಲಡ್ ಬಂದು ಕೊನೆಗೆ ಏನ್ ಬರುತ್ತೆ? ಸ್ಪೆಕ್ಸ್ ತಕೊಂಡು ಆಕಾಶ ನೋಡೋದು ಏನ್ ಸೋಲಾರ್ ಸಿಸ್ಟಮ್ ನೋಡುವ ಕೆಳಗೆ ಮ್ಯಾಜಿಕ್ ಲ್ಯಾಂಪ್ ಟಚ್ ಮಾಡಿದ ತಕ್ಷಣ ಯಾವ ಆರಾಮಾಗಿ ಮುಂಬೈಗೆ ಹೋಗ್ತಾರೆ. ಮುಂಬೈಲಿ ಯಾರು ಭೇಟಿ ಆಗ್ತಾರೆ? ಲಾರ್ಡ್ ಶಿವ ಏನ್ ಕೊಡ್ತಾರೆ ನಿಮ್ಗೆ? ಪ್ಯಾರೆಟ್ ಹಾಕಿ ಕುತ್ಕೊಂಡು ಎಲ್ಲಿ ಬರುತ್ತೆ? ಕಾಲೇಜಲ್ಲಿ ರೈಟ್. ಹಾಕಿ ಚಪ್ಪಲಿ ಹಾಕಿ. ಇದು ಏನು ಅಂದ್ರೆ ಲಾಂಗ್ ಆನ್ಸರ್ಸ್ ಹೊಸ ಮೆಥಡ್ ಅಲ್ಲಿ ಒಂದು ಮೆಥಡ್ ಮೈ ಮೂವಿ ಟೆಕ್ನಿಕ್. ಏನ್ ಹೇಳ್ತೀವಿ? MMT ಮೈ ಮೂವಿ ಟೆಕ್ನಿಕ್. ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ನಾನು? ಅಸೋಸಿಯೇಟ್ ಮಾಡಿದ್ದೀನಿ. ಒಂದಕ್ಕೊಂದು ಏನ್ ಮಾಡಿದ್ದೀನಿ? ಅಸೋಸಿಯೇಟ್ ಮಾಡಿದ್ದೀನಿ. ಪೇಪರ್ ಮೇಲೆ ಚೇರ್ ಮೇಲೆ ಯಾರು ಕೂತ್ಕೊಂಡಿದ್ದಾರೆ? ಒಂದಕ್ಕೊಂದು ಕನೆಕ್ಟ್ ಮಾಡಿ ಅದನ್ನ ಅಸೋಸಿಯೇಟ್ ಮಾಡಿದ್ದೀನಿ. ಆಮೇಲೆ ಜೊತೆಗೆ ಏನ್ ಮಾಡಿದ್ದೀನಿ? ವಿಜುವಲೈಸ್ ಮಾಡಿದ್ದೀನಿ. ಕಣ್ಣಿಂದ ನೋಡಿದ್ರೆ ಅದಕ್ಕೆ ಈಸಿ ಆಗಿದೆ. ಲಾಂಗ್ ಆನ್ಸರ್ಸ್ ಇದನ್ನು ಉಪಯೋಗಿಸಿ ಹೇಗೆ ಕಲಿಬೇಕು ಅನ್ನೋದಕ್ಕೆ ಹೇಳ್ತೀನಿ ನಾನು. ರೈಟ್. ಮೊದಲೆಲ್ಲ ಕ್ವಶನ್ ಬರ್ಬೇಕು ನಮ್ಗೆ ಹೇಗೆ ಅಂತ. 2 ಪುಟಗಳಿಗೆ ನೀರದಂತೆ ಉತ್ತರಿಸಿರಿ. ಭೀಮನು ದುರ್ಯೋಧನ ಹೇಗೆ ಕೊಂದನು? ಭೀಮನು ದುರ್ಯೋಧನ ಹೇಗೆ ಕೊಂದನು? 2 ಪುಟ ಬರೀಬೇಕಲ್ಲ. ಭೀಮನು ದುರ್ಯೋಧನ ಗದೆಯಿಂದ ಕುಟ್ಟಿ 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 2 ಪೇಜ್ ಬರೀಬೇಕಲ್ಲ. ಕುಟ್ಟಿ ಕುಟ್ಟಿ ಕೊನೆಗೆ ಏನ್ ಬಿಡುದು? ಕೊಂದನು. ಹಿಂಗ್ ಬರೀ ಹುಡುಗ. ಯಾಕಂದ್ರೆ 2 ಪೇಜ್ ಲಾಂಗ್ ಆನ್ಸರ್ಸ್ ಬಗ್ಗೆ ನೀವು ಜನರಲಿ ಇದೇ ಇದೆ. ರೈಟ್. ಲಾಂಗ್ ಆನ್ಸರ್ಸ್ ಬಗ್ಗೆ ಇದೆ.
ಅದಕ್ಕಾಗಿ ಈ MMT ಯೂಸ್ ಮಾಡ್ಕೊಂಡಾಗ ನೀವು ಆರಾಮಾಗಿ ಲಾಂಗ್ ಆನ್ಸರ್ಸ್ ನ ಬರೀಬಹುದು. ಇದಕ್ಕೊಂದು 2-3 ಸ್ಟೆಪ್ ಇರ್ತವೆ, ಆ ಸ್ಟೆಪ್ ಹೇಳ್ಕೊಡ್ತೀನಿ. ಆರಾಮಾಗಿ ಹೇಳ್ಕೊಟ್ಬಿಟ್ರೆ ಬಂದ್ಬಿಡುತ್ತೆ. ರೈಟ್? ಅಸೋಸಿಯೇಷನ್ ವಿಜುವಲೈಸೇಷನ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕಾ? ಔಟ್ಸ್ಟ್ಯಾಂಡಿಂಗ್ ಮಾಡ್ಬೇಕು. ನೋಡಿ, ಅಸೋಸಿಯೇಷನ್ ಅಂದ್ರೆ ಹೇಗೆ ಆಕ್ಷನ್ ದಲ್ಲಿ ಇಟ್ಕೋಬೇಕು. ಅಸೋಸಿಯೇಷನ್ ಮಾಡಿ, ಪಕ್ಕದ ಮುಸ್ಲಿ ಉತ್ತರ ಅಸೋಸಿಯೇಷನ್ ಮಾಡ್ಬೇಕಪ್ಪ ಪ್ರಜಾ. ಅಸೋಸಿಯೇಷನ್, ವಿಜುವಲೈಸೇಷನ್, ಔಟ್ಸ್ಟ್ಯಾಂಡಿಂಗ್. ಈಗ ಕಮಿಂಗ್ ಟು ಒಂದೆರಡು ಪಾಯಿಂಟ್ ಹೇಳ್ಕೊಡ್ತೀನಿ. ಸರ್ ಹೇಳ್ತಾ ಇದ್ರು ಮೆಮರಿ ಟೆಕ್ನಿಕಲ್ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ. ನೀವೆಲ್ಲೋ ಪಕ್ಕದಲ್ಲಿ ಟ್ಯೂಷನ್ಗೆ ಹೋಗ್ತೀರಪ್ಪ, ಹೆಂಗ್ ಹೋಗ್ತೀರಾ? ನಡ್ಕೊಂಡು ಹೋಗ್ತೀರಾ. ಸ್ವಲ್ಪ ದೂರ ಇದ್ರೆ ನಿಮ್ ಸೈಕಲ್ ಇದ್ರೆ ಸೈಕಲ್ ಹೋಗ್ತೀರಾ. ರೈಟ್? ಸ್ವಲ್ಪ ದೂರ ಇದ್ರೆ ಪಾಪ ನಿಮ್ಗೆ ಏನ್ ಮಾಡ್ತಾರೆ? ಬೈಕಲ್ಲಿ ಡ್ರಾಪ್ ಮಾಡ್ಕೊತಾರೆ. ರೈಟ್? ಜಾಸ್ತಿ ದೂರ ಇದ್ರೆ ಕಾರಿನ ದೂರ ಇದ್ರೆ ಕಾರ್ ಹೋಗ್ತೀರಾ. ಬಹಳ ಜಾಸ್ತಿ ದೂರ ಇದ್ರೆ ಸಟ್ಟಿ ಆದಿತ್ಯ ಹೇಳ್ತಾ ಬಸ್ ಹೋಗ್ತೀವಿ ಸರ್. ಬಹಳ ಡಿಸ್ಟೆನ್ಸ್ ಇದ್ರೆ ಹೆಂಗ್ ಹೋಗ್ತೀರಾ ಮಗ ನೀವು? ಬಸ್ ಯಾವ್ದ್ರಲ್ಲಿ ಹೋಗ್ತೀರಾ? ಬಸ್ ಅಲ್ಲಿ ಹೋಗ್ತೀರಾ. ಬಸ್ ಅಲ್ಲಿ ಹೋಗ್ತೀರಾ. ಮೈ ಡಿಯರ್, ಕರ್ನಾಟಕದಲ್ಲಿ ಬಸ್ಸಿಗೆ ಏನಂತಾರೆ? KSRTC. ಮಹಾರಾಷ್ಟ್ರದಲ್ಲಿ ಏನಂತಾರೆ? MSRTC ಅಂತಾರೆ. ATSRTC ಅಂತಾರೆ. ಅವರ ಬೇರೆ ಬೇರೆ ಅಂತಾರೆ. ಬಟ್ ಮನ್ಯಾಗ ಹಿರಿಯರು ಕೇಳಿರ್ತೀರಿ ಏನಂತ? ಬಸ್ಸಿಗೆ ST ಬಸ್ ಬಂತಾರೆ. ಗೌರ್ಮೆಂಟ್ ಬಸ್ಸಿಗೆ ಏನಂತಾರ? ST ಬಸ್. ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಾ ಮಗ ನೀವು? ST ಬಸ್ ಅಲ್ಲಿ ಹೋಗ್ತೀರಾ ಮಗ. ಹೆಂಗ್ ಹೋಗ್ತೀರಾ? ST ಬಸ್ ಅಲ್ಲಿ ಹೋಗ್ತೀರಾ. ಡಿಸ್ಟೆನ್ಸ್ ST ಹೇಳಿ. ಡಿಸ್ಟೆನ್ಸ್ ST. ಡಿಸ್ಟೆನ್ಸ್ ST. ಇಷ್ಟು ನೆನ್ಪಿಟ್ಕೊಂಡ್ರೆ ವಿಲ್ ಬಿ ರಿಮೆಂಬರಿಂಗ್ ಒನ್ ಫ್ಯಾಕ್ಟ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಏನ್ ಹೇಳಿ? ಸ್ಪೀಡ್ ಇಂಟು ಟೈಮ್. ಐತಲ್ಲ ಇದೆ. ಎಷ್ಟು ಈಸಿ ಇದೆ. ಎಸ್ ಟಿ ಥಿಯರಿಟಿಕಲ್ ತಿಳ್ಕೊಳ್ಳೋದು. ಎಸ್ ರೈಟ್? ಹೀಗಿರಪ್ಪ. ಸಾರಿ, ಐ ಆಮ್ ವೆರಿ ಸಾರಿ. ಇದನ್ನೆಲ್ಲ ನೋಡಿಲ್ಲ. ಏನಿದು? ಏನ್ ಬಂದು? ಬೆಳಿ ಮೇಲೆ ಹೇಳಿದ್ರಲ್ಲ ಮಾತ್ರ ಹೇಳ್ಬೇಕು. ಇದ್ರಲ್ಲಿ 22 ಏನು 7 ಮಕ್ಕಳು ಹೇಳ್ಬೇಕು. ಯಾರಾದ್ರು ಇದರಲ್ಲಿ 22 ಏನು 7. ಮೈ ಡಿಯರ್ ಚಿಲ್ಡ್ರನ್, ಇಟ್ ಇಸ್ ನಾಟ್ ಅ ವ್ಯಾಲ್ಯೂ, ಇಟ್ ಇಸ್ ಸಮಥಿಂಗ್ ರೇಷಿಯೋ. ಇದು ಎರಡು ವಿಚಾರಗಳನ್ನ ಹೇಳೋ ರೇಷಿಯೋ, ಇದು ಅನುಪಾತ ಇದು. ರೈಟ್? ಏನಿದು? ಇದರಲ್ಲಿ 22 ಏನು 7 ಏನು ಹೇಳು. ಅಲ್ಲ ಮಗ, ನ್ಯೂಮರೇಟರ್ ಅದೆಲ್ಲ ನಮ್ಗೆ ಗೊತ್ತಿದೆ. ಡಿನಾಮಿನೇಟರ್ ಅಂಶ ಅದೆಲ್ಲ ಗೊತ್ತಿದೆ ನಮಗೆ. ನ್ಯೂಮರೇಟರ್ ಡಿನಾಮಿನೇಟರ್ ಎಲ್ಲ ಗೊತ್ತಿದೆ. ಬಟ್ ವಾಟ್ ಇಸ್ 22? ವಾಟ್ ಇಸ್ 7? ಗುಡ್ ರೈಟ್. ಏನ್ ನಿನ್ನ ಹೆಸರು? ಅನ್ವೇಷ್. ಗಿವ್ ಮಿ 5 ಅಂದ್ರೆ ಇದೆ, ಹಿಂಗ್ ಕೊಡ್ಬೇಕು. ಗಿವ್ ಮಿ 5 ಅಂದ್ರೆ ಹಿಂಗ್ ಕೊಡ್ಬೇಕು. ರೈಟ್? ಅನ್ವೇಷ್ ಹೇಳಿದ ನ್ಯೂಮರೇಟರ್ ಡಿನಾಮಿನೇಟರ್. ಬಟ್ ವಾಟ್ ಇಸ್ 22 in it? What is 7 in this? ಮೈ ಡಿಯರ್ ಚಿಲ್ಡ್ರನ್, ಇದು ಏನಪ್ಪಾ ಅಂತಂದ್ರೆ, ಇದು ಸರ್ಕಂಫರೆನ್ಸ್, ಇದು ಡಯಾಮೀಟರ್. ಇದು ಸರ್ಕಂಫರೆನ್ಸ್, ಇದು ಡಯಾಮೀಟರ್. ಆಯ್ತಾ? ಇದು ಯಾವುದಕ್ಕೆ ಸಂಬಂಧಪಟ್ಟ ವಿಚಾರ? ಇದು ಸರ್ಕಲ್. ಸರ್ಕಲ್ ಹೆಂಗ್ ಕಾಣಿಸುತ್ತೆ ಮಗ ನಿಮಗೆ? ರೊಟ್ಟಿ ತರ ಕಾಣಿಸುತ್ತೆ, ಹಪ್ಪಳ ತರ ಕಾಣಿಸುತ್ತೆ, ಚಪಾತಿ ತರ ಕಾಣಿಸುತ್ತೆ, ಸಿಡಿ ತರ ಕೂಡ ಕಾಣಿಸುತ್ತೆ. ಸಿಡಿ ನೋಡಿರ್ತಾನೆ. ಸಿಡಿ ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ಸರ್ಕಂಫರೆನ್ಸ್ ಡಯಾಮೀಟರ್ ಎರಡು ನೆನಪು. CD ಉಳಿತಲ್ಲ. CD ಅಂತ ನೆನಪಿಟ್ಕೊಂಡ್ರೆ ಸಿ ಅಂದ್ರೆ ಸರ್ಕಂಫರೆನ್ಸ್, ಡಿ ಅಂದ್ರೆ ಈಜಿ ತಾನೆ. ಬಹಳ ಈಸಿಯಾಗಿ ನೆನಪಿಟ್ಬೋದು. ರೈಟ್? ಬಹಳ ಈಸಿಯಾಗಿ ನೆನಪಿಟ್ಬೋದು. ಇವಾಗ ನೋಡಿ, ಮಧ್ಯದಲ್ಲಿ